ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಮನೆ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಭಲ್ಕಿ ತಾಲೂಕಿನ ಗಡಿ ಭಾಗವಾದ ಭಟ್ ಸಂಘವಿ ಗ್ರಾಮದ ವಯೋವೃದ್ಧರೊಬ್ಬರು ಗುರುವಾರ ಮಾಂಜ್ರಾ ನದಿಯ ನೀರು ಪಾಲಾಗಿದ್ದರು. ಹಿರಿಯ ಜೀವಿ ನಾಮದೇವ್ ಭೀಮರಾವ್ ಝಳ್ಕೆ ಎನ್ನುವರು ನದಿ ದಾಟುವ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದರು. ವಯೋವೃದ್ಧ ನೀರು ಪಾಲಾದ ವಿಷಯ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ಭೇಟಿ ನೀಡಿ ಶೋಧ ಕಾರ್ಯ ಆರಂಭಿಸಿದರು. ಗುರುವಾರ ಮಧ್ಯಾಹ್ನ ನೀರು ಪಾಲಾಗಿದ್ದ ನಾಮದೇವ್ಗಾಗಿ ಅಗ್ನಿಶಾಮಕ ದಳದ ಹೆಚ್ಚುವರಿ ಸಿಬ್ಬಂದಿ 2 ಬೋಟ್ ಸಹಾಯದ ಮೂಲಕ ಹುಡುಕಾಟವನ್ನು ನಡೆಸಿದರು. ವ್ಯಕ್ತಿ ಕೊಚ್ಚಿಕೊಂಡು ಹೋಗಿದ್ದ ಸ್ಥಳದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಇಂದು ಶನಿವಾರ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಶವ ಪತ್ತೆಯಾಗಿದೆ ಅಂತ ಅಗ್ನಿಶಾಮಕ ದಳದ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕಾಶ್, ಈಗ ನಾವು ಅಲ್ಲಿ ಬಂದಿನ ಪಾರ್ಟಿಗೆ ಗಾಡಿ ಹೋಗಲಿದ್ರೆ ಇದು ಅಂಬರೀಶ್, ನೀವು ಅಲ್ಲೇ ನಿಂತು ಬಿಡ್ರಿ, ಬಾಡಿ ಸಿಕ್ಕಿದೆ. ಅಲ್ಲೇ ಬಾತ್ರೂಮ್ದಾಗೆ ನಿಂತು ಬಿಡ್ರಿ. ನಿಮಗೆ ಇನ್ಸ್ಟ್ರಕ್ಷನ್ ಹೇಳ್ತೀನಿ ಏನಂತ. ನಾ ಹೇಳ್ತೀನಿ ಸ್ವಲ್ಪ ಇವ್ರು ಕಾಲ್ ಮಾಡಿ. ಅಲ್ಲೇ ಬಾಡಿ ಸಿಕ್ಕಿತ್ತು ಆಲ್ರೆಡಿ ಜಾಸ್ತಿ. ಕೈಗಾರಿಕೆ ಉದ್ಯಮಗಳ ಬೆಳವಣಿಗೆಯಲ್ಲಿ ತೀರ ಹಿಂದುಳಿದಿರುವಂತಹ ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಉದ್ಯಮವನ್ನು ಸ್ಥಾಪಿಸಬೇಕು ಅಂತ ಗುರುಪಾದಪ್ಪ ನಾಗಮಾರಪಳ್ಳಿ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮುಖಂಡರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ ಮನವಿ ಮಾಡಿದ್ದಾರೆ. ಈ ಸಂಬಂಧವಾಗಿ ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದು ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಅಸಂಖ್ಯಾತ ನಿರುದ್ಯೋಗಿ ಯುವಕರಿದ್ದಾರೆ. ಇವರ ಕೈಗಳಿಗೆ ಕೆಲಸ ಇಲ್ಲದಂತಾಗಿದೆ. 1982ರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರ ಕೈಗಾರಿಕಾ ರಹಿತ ಜಿಲ್ಲೆ ಅಂತ ಘೋಷಿಸಿ ಹಲವು ಯೋಜನೆಗಳ ಮೂಲಕ ಸಣ್ಣ ಮತ್ತು ಮಧ್ಯಮ ವರ್ಗದ ಕೈಗಾರಿಕೆಗಳನ್ನು ಸ್ಥಾಪಿಸಲು ಉದ್ಯಮಿಗಳನ್ನು ಆಕರ್ಷಿಸುವ ಪ್ರಯತ್ನಗಳು ಆಗಿದ್ವು. ಆದರೆ ಇದು ನಿರೀಕ್ಷಿತ ಫಲ ಕೊಟ್ಟಿಲ್ಲ. ಇಂದಿಗೂ ಇಲ್ಲಿ ಒಂದೇ ಒಂದು ದೊಡ್ಡ ಮಟ್ಟದ ಕೈಗಾರಿಕೆ ಸ್ಥಾಪನೆ ಆಗಿಲ್ಲ ಅಂತ ತಮ್ಮ ಮನವಿ ಪತ್ರದಲ್ಲಿ ವಿವರಿಸಿದ್ದಾರೆ. ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿಗೊಳಿಸಬೇಕು ಅಂತ ಮಾದಿಗ ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಜಾನ್ಸನ್ ಗೋಡೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಮಾದಿಗ ಸಮುದಾಯದ 3 ದಶಕಗಳ ಹೋರಾಟದ ಫಲವಾಗಿ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿ ಜಾರಿಗೆ ಹಸಿರು ನಿಶಾನೆ ತೋರಿದೆ ಅಂತ ತಮ್ಮ ಮನವಿಯಲ್ಲಿ ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷಾ ವರದಿಯನ್ನು ಶೀಘ್ರ ಸರ್ಕಾರಕ್ಕೆ ಸಲ್ಲಿಸಲು ಸಂಬಂಧಪಟ್ಟವರಿಗೆ ಆದೇಶಿಸಬೇಕು, ಒಳ ಮೀಸಲಾತಿ ಜಾರಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಬೈದರ್ ನಗರದ ದೇವಿ ಕಾಲೋನಿಯಲ್ಲಿರುವಂತಹ ದೇವಿ ಮಂದಿರದಲ್ಲಿ ಜುಲೈ 6ರಂದು ಸಾಯಂಕಾಲ 6 ಗಂಟೆಗೆ ಶ್ರೀ ಶಬರಿ ಮಾತಾ ಸಂಗೀತ ಕಲಾಮಂಡಲ ವತಿಯಿಂದ ಏಕಾದಶಿ ನಿಮಿತ್ತ ಭಕ್ತಿ ರಂಗ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಕಲಾಮಂಡಲ ಅಧ್ಯಕ್ಷ ಬಸವರಾಜ್ ಶೀಲವಂತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹಿರಿಯ ಪತ್ರಕರ್ತ ಗೋಪಿಚಂದ್ ತಾಂದಲೆ, ಕಿರಣ್ ಮಹಾರಾಜ್, ಹಿರಿಯ ಕಲಾವಿದ ಜಗನ್ನಾಥ್ ನಾನ್ಕೇರಿ ಆಗಮಿಸಲಿದ್ದಾರೆ. ಗಾಯಕರಾದ ಸರಸ್ವತಿ ಶೀಲವಂತ್, ಮಲ್ಲಯ್ಯ ಸ್ವಾಮಿ ಹಿರೇಮಠ್, ಮಹೇಶ್ವರಿ ಪಾಂಚಾಳ್ ತಬಲಾ, ಅಂಬರೀಶ್ ಶಿಲವಂತ್, ಪಂಕ್ವಾಜ್ ವಾದನ್, ವಿಶಾಲ್ ಮಹಾರಾಜ್ ಹಾರ್ಮೋನಿಯಂ, ಅರವಿಂದ್ ಶಿಲವಂತ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಅಂತ ಬಸವರಾಜ್ ಶಿಲವಂತ್ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೃಷಿ ಇಲಾಖೆಯಿಂದ ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆ ಅಡಿಯಲ್ಲಿ ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳ ಸ್ಥಾಪನೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಬೀದರ್ನ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನು ಬಲಪಡಿಸಲು ಮತ್ತು ರೈತರಿಗೆ ಸುಲಭವಾಗಿ ಕೃಷಿ ಯಂತ್ರೋಪಕರಣಗಳು ದೊರೆಯುವಂತೆ ಮಾಡಲು ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಬೀದರ್ ಜಿಲ್ಲೆಗೆ ಸಾಮಾನ್ಯ ವರ್ಗ ಅಂದರೆ ವೈಯಕ್ತಿಕ ಘಟಕದ ಅಡಿಯಲ್ಲಿ 2 ಕಂಬೈನ್ಡ್ ಹಾರ್ವೆಸ್ಟರ್ ಹಬ್ಗಳಿಗೆ ಹಾಗೂ ಸಾಮಾನ್ಯ ವರ್ಗ ವೈಯಕ್ತಿಕ ಘಟಕದಡಿ 2 ಶುಗರ್ ಕೇನ್ ಹಾರ್ವೆಸ್ಟರ್ ಹಬ್ ಮತ್ತು ಸಾಮಾನ್ಯ ವರ್ಗ ಸಂಘ ಸಂಸ್ಥೆ ಘಟಕದಡಿಯಲ್ಲಿ 1 ಶುಗರ್ ಹಾರ್ವೆಸ್ಟರ್ ಹಬ್ ಮತ್ತು ವಿಶೇಷ ಘಟಕ ಯೋಜನೆಯಲ್ಲಿ 1 ಶುಗರ್ ಹಾರ್ವೆಸ್ಟರ್ ಹಬ್, ಒಟ್ಟು 2 ಕಂಬೈನ್ಡ್ ಹಾರ್ವೆಸ್ಟರ್ ಹಬ್ ಮತ್ತು 4 ಶುಗರ್ ಹಾರ್ವೆಸ್ಟರ್ ಹಬ್ಗಳ ಕ್ರಿಯಾ ಯೋಜನೆಗೆ ಅನುಮೋದನೆಗೊಂಡಿರುತ್ತದೆ. ಪ್ರತಿ ಶುಗರ್ ಕೇನ್ ಹಾರ್ವೆಸ್ಟರ್ ಹಬ್ನಲ್ಲಿ ಶುಗರ್ ಕೇನ್ ಹಾರ್ವೆಸ್ಟರ್ದೊಂದಿಗೆ ಅಂತರ್ ಸಾಲು ರೋಟರ್ ದಾಸ್ತಾನೀಕರಣವು ಕಡ್ಡಾಯವಾಗಿರುತ್ತದೆ ಹಾಗೂ ಪ್ರತಿ ಕಂಬೈನ್ಡ್ ಹಾರ್ವೆಸ್ಟರ್ ಹಬ್ನಲ್ಲಿ ಕಂಬೈನ್ಡ್ ಹಾರ್ವೆಸ್ಟರ್ನೊಂದಿಗೆ ಬೇಲರ್ ದಾಸ್ತಾನೀಕರಿಸುವುದು ಕಡ್ಡಾಯವಾಗಿರುತ್ತದೆ. ಈ ಯೋಜನೆಯಲ್ಲಿ ಸಾಮಾನ್ಯ ವರ್ಗ ವೈಯಕ್ತಿಕ ಘಟಕದ ಫಲಾನುಭವಿಗಳಿಗೆ 40% ಸಹಾಯಧನ ಇರುತ್ತದೆ ಮತ್ತು ಸಂಘ ಸಂಸ್ಥೆ ಪರಿಶಿಷ್ಟ ಜಾತಿ ವೈಯಕ್ತಿಕ ಪರಿಶಿಷ್ಟ ಪಂಗಡ ವೈಯಕ್ತಿಕ ಫಲಾನುಭವಿಗಳಿಗೆ 50% ಸಹಾಯಧನ ಇರುತ್ತದೆ. ಸರ್ಕಾರಿ ಆದರ್ಶ ವಿದ್ಯಾಲಯ RMSO ಜನವಾಡ ಶಾಲೆಯಲ್ಲಿ ಖಾಲಿ ಇರುವ 7ನೇ, 8ನೇ ಮತ್ತು 9ನೇ ತರಗತಿಗಳಿಗೆ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಖುದ್ದಾಗಿ ಶಾಲೆಗೆ ಭೇಟಿ ನೀಡಿ ಅರ್ಜಿಯನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜುಲೈ 15ರ ಒಳಗೆ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಬಾಬುರಾವ್ ಮುಖ್ಯ ಶಿಕ್ಷಕರು, ಅವರ ಮೊಬೈಲ್ ಸಂಖ್ಯೆ 9980496932, ಅರುಣಾಬಾಯಿ ಪ್ರಥಮ ದರ್ಜೆ ಸಹಾಯಕರು, ಮೊಬೈಲ್ ಸಂಖ್ಯೆ 8970224448ಗೆ ಸಂಪರ್ಕಿಸಬಹುದಾಗಿದೆ ಅಂತ ಜನವಾಡ ಸರ್ಕಾರಿ ಆದರ್ಶ ವಿದ್ಯಾಲಯದ RMSA ಮುಖ್ಯ ಶಿಕ್ಷಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಜೆಸ್ಕಾಂ ಬೀದರ್ ವೃತ್ತ ವ್ಯಾಪ್ತಿಯ ಸಾರ್ವಜನಿಕ ವಿದ್ಯುತ್ ಗ್ರಾಹಕರಿಗೆ ಅನುಕೂಲವಾಗುವಂತೆ ಈಗಾಗಲೇ ಟೋಲ್ ಫ್ರೀ ನಂಬರ್ 1912 ನೀಡಲಾಗಿದ್ದು, ಬೀದರ್ ವಿಭಾಗ ವ್ಯಾಪ್ತಿಯಲ್ಲಿ ಬರುವ ಕಮಠಾಣ ಉಪವಿಭಾಗ, ಭಾಲ್ಕಿ ಉಪವಿಭಾಗ, ಔರಾದ್ ಉಪವಿಭಾಗ, ಹುಮ್ನಾಬಾದ್ ಉಪವಿಭಾಗ, ಹುಮ್ನಾಬಾದ್ ವಿಭಾಗ ವ್ಯಾಪ್ತಿಯಲ್ಲಿ ಬರುವ ಬಸವ ಕಲ್ಯಾಣ ಉಪವಿಭಾಗ, ಹುಮ್ನಾಬಾದ್ ವಿಭಾಗ ವ್ಯಾಪ್ತಿಯಲ್ಲಿ ಬರುವ ಮನ್ನಾಖೇಳಿ ಉಪವಿಭಾಗ ಮತ್ತು ಶಾಖೆಗಳ ಅಧಿಕಾರಿಗಳ ಹೆಸರು ಮತ್ತು ನೋಂದಣಿ ಸಂಖ್ಯೆ ನಮೂದಿಸಲಾಗಿದ್ದು, ಸಾರ್ವಜನಿಕರ ಗ್ರಾಹಕರ ಯಾವುದೇ ವಿದ್ಯುತ್ಗೆ ಸಂಬಂಧಿಸಿದ ದೂರುಗಳು ಅಥವಾ ಕುಂದುಕೊರತೆಗಳು ಇದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಪರ್ಕಿಸಿ ಉತ್ತಮ ಸೇವೆ ಪಡೆಯಬೇಕು ಅಂತ ಬೀದರ್ನ ಕಾರ್ಯ ಮತ್ತು ಪಾಲನಾ ವೃತ್ತ ಅಧೀಕ್ಷಕ ಇಂಜಿನಿಯರ್ ವಿದ್ಯುತ್ ಅವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಏನೋ ಬೀದರ್ ಪೊಲೀಸರ ಕಾರ್ಯಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಕಾರ್ಯಪ್ರವೃತ್ತವಾಗಿರುವ ಅಕ್ಕಪಡೆಯ ಕುರಿತು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರ ಸುರಕ್ಷತೆ ಹಿತದೃಷ್ಟಿಯಿಂದ ಅಕ್ಕಪಡೆ ಕೆಲಸ ಮಾಡುತ್ತಿದ್ದು, ಅಕ್ಕಪಡೆ ಮಾಡೆಲ್ ಅನ್ನು ರಾಜ್ಯ ವ್ಯಾಪ್ತಿ ವಿಸ್ತರಣೆ ಮಾಡ್ತೇವೆ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಈ ಕುರಿತು ಚರ್ಚೆ ಮಾಡುತ್ತೇನೆ ಅಂತ ಬೀದರ್ ನಗರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠರು ಬಹಳ ಒಂದು ಒಳ್ಳೆಯ ಒಂದು ಶ್ಲಾಘನೀಯ ಒಂದು ಕೆಲಸ ಮಾಡಿದ್ದಾರೆ ಅಕ್ಕಪಡೆ ಅಂತ ಹೇಳಿ. ಸೊ ಆ ಅಕ್ಕಪಡೆಗೆ ಸಂಪೂರ್ಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಪ್ರಿಷಿಯೇಟ್ ಮಾಡುತ್ತೆ. ಯಾಕಂತಂದ್ರೆ ಇದನ್ನ ಇಡೀ ರಾಜ್ಯದಲ್ಲಿ ನಾನು ಅತಿ ಶೀಘ್ರದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಡೀ ರಾಜ್ಯದ ಕಮಿಷನರೇಟ್ಗಳ ಕಮಿಷನರ್ಗಳಿಗೆ ಮತ್ತು ಪೊಲೀಸ್ ಇಲಾಖೆಯ ಜಿಲ್ಲಾ ವರಿಷ್ಠರ ಜೊತೆ ನಾನು ವಿಡಿಯೋ ಕಾನ್ಫರೆನ್ಸ್ ನಾನು ಮತ್ತು ನಮ್ಮ ಸೆಕ್ರೆಟರಿ ಡೈರೆಕ್ಟರ್ ಮಾಡಿ ಈ ಅಕ್ಕಪಡೆ ಬೀದರ್ ಮಾಡೆಲ್ ಅಕ್ಕಪಡೆಯನ್ನ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡಲಿಕ್ಕೆ ನಾವು ಹೆಜ್ಜೆನ ಇಡ್ತಾ ಇದ್ದೀವಿ. ಇಟ್ಸ್ ಅಪ್ರಿಷಿಯೇಬಲ್ ವರ್ಕ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಕಾಂಗ್ರೆಸ್ ಒಳಗಿನ ಒಳಬೇಗುದಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಮಧ್ಯದಲ್ಲಿಯೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹತ್ವದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಕದನವಿಲ್ಲ, ಕದನ ವಿರಾಮ ಯಾಕೆ ಅಂತ ಇವತ್ತು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕ್ರಾಂತಿ ಬಗ್ಗೆ ನಿಮಗೆ ಯಾರು ಹೇಳಿದ್ದಾರೋ ಅವ್ರನ್ನ ಕೇಳಿ. ನಮ್ಮಲ್ಲಿ ಯಾವುದೇ ಕ್ರಾಂತಿ ಇಲ್ಲ, ನಮ್ಮಲ್ಲಿ ಬರೀ ಶಾಂತಿ ಇದೆ. ನಾವು ಇವರ ಬೆಂಬಲಿಗರಲ್ಲ, ನಾವು ಕಾಂಗ್ರೆಸ್ ಬೆಂಬಲಿಗರು. ಒಬ್ರು ಸಂಘಟನಾ ಚತುರರು, ಮತ್ತೊಬ್ರು ಮಾಸ್ ಲೀಡರ್, ಇವರಿಬ್ರು ಸೇರಿದ್ರೆ ಕಾಂಗ್ರೆಸ್, ನಾವು ಅವರ ಬೆಂಬಲಿಗರು ಅಂತ ಬೀದರ್ನಲ್ಲಿ ಇವತ್ತು ಮಾಹಿತಿಯನ್ನ ನೀಡಿದ್ದಾರೆ. ಕದನನೇ ಇಲ್ಲ, ಇನ್ನು ವಿರಾಮ ಇಲ್ಲ. ಅಲ್ಲಿ ಕದನನೇ ಇಲ್ಲ, ವಿರಾಮನೂ ಎಲ್ಲಿಂದ ಬರಬೇಕು? ಕ್ರಾಂತಿ ಯಾರು ಹೇಳಿದಾರೋ ಅವ್ರನ್ನ ಕೇಳಿ. ನಮ್ಮಲ್ಲಿ ಏನು ಕ್ರಾಂತಿ ಇಲ್ಲ, ನಮ್ಮಲ್ಲಿ ಓನ್ಲಿ ಶಾಂತಿ. ಅವ್ರ ಬೆಂಬಲಿಗರು ಬ್ರದರ್, ಇವ್ರ ಬೆಂಬಲಿಗರಲ್ಲ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು. ಒಬ್ರು ಸಂಘಟನಾ ಚತುರ, ಇನ್ನೊಬ್ರು ಮಾಸ್ ಲೀಡರು. ಅವರಿಬ್ರು ಸೇರಿದಾಗ ಕಾಂಗ್ರೆಸ್ಸು, ನಾವು ಕಾಂಗ್ರೆಸ್ ಪರವಾಗಿ ಅಂತ ಇದ್ದಂಥವ್ರು. ಇನ್ನು ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಮಹತ್ವದ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಬೀದರ್ನಲ್ಲಿ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು ನಾವು ಹಣ ನೀಡುತ್ತಿದ್ದೇವೆ. ಮೇ ತಿಂಗಳ ತನಕ ಮಹಿಳೆಯರ ಅಕೌಂಟ್ಗೆ ಹಣ ಹಾಕಿದ್ದೇವೆ. ಜೂನ್ ತಿಂಗಳ ಹಣ ಜುಲೈ ಒಳಗಾಗಿ ಹಾಕ್ತೇವೆ. ನಮ್ಮ ಹತ್ತಿರ ಹಣವಿದೆ, ಕೊಟ್ಟ ಮಾತಿನಂತೆ ನಡೆದುಕೊಳ್ತೇವೆ. ಬೀದರ್ ನಗರದಲ್ಲಿ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವಂಥದ್ದು. ಮೇ 1 ತಿಂಗಳದ ಬಾಕಿ ಇದೆ. ಮೇ ತಿಂಗಳದ್ದು ಜೂನ್ ಅಂದ್ರೆ ಮುಗಿದ ಮೇಲೆ ಹಾಕಬೇಕಾಗಿತ್ತು. ಜೂನ್ ಒಳಗಡೆ 30 ಒಳಗಡೆ ಹಾಕಬೇಕಾಗಿತ್ತು. ಒಂದು ವಾರ ಜಾಸ್ತಿ ಹೆಚ್ಚು ಕಡಿಮೆ ಆಗಿದೆ. ಆ ದುಡ್ಡು ನಮ್ಮ ಹತ್ರ ಇದೆ. FD ಅವ್ರು ನಮ್ಮ ಹತ್ರ ದುಡ್ಡು ಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ ನಾವು ಮೇ ತಿಂಗಳದ ಹಣವನ್ನು ಜೂನ್ ತಿಂಗಳದ ಹಣವನ್ನು ನಾವು ಹಾಕ್ತೀವಿ. ಮೇ 30th ವರೆಗೆ ನಮ್ಮದು ಕ್ಲಿಯರ್ ಆಗಿದೆ. ಜೂನ್ ತಿಂಗಳದ್ದು ಕೂಡ 1 ತಿಂಗಳು ಮುಗಿದ ಮೇಲೆ ಹಾಕಬೇಕು. ಸೊ ಜುಲೈ 15th ಒಳಗಡೆ ಮೇ ತಿಂಗಳದ ದುಡ್ಡನ್ನು ಕೂಡ ಹಾಕ್ತೀವಿ. ಜೂನ್ ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.